ಆತ್ಮೀಯ H-News16 ಅರ್ಥಾತ್ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಯೋಧಾವ. ಆತ್ಮೀಯರೇ, ತಾವು ದಿನ ಸುದ್ದಿಗಳ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ. ಬರ್ತಾ ಇದ್ದಾವ, ಏನೇನು ನಡೀತಾ ಇದೆ, ಏನೇನು ಇಲ್ಲ ಅನ್ನೋದನ್ನು ನೀವು ನೋಡ್ರಿ. ಹೊಸ ಸುದ್ದಿಗಳು ಬರ್ತಾ ಇದ್ದಾವ, ಆ ಸುದ್ದಿಗಳನ್ನು ನೋಡಿ ನೀವು ಪ್ರಯತ್ನಿಸ್ತಾ ಇರಬೇಕು. ನೋಡಿ ಮುಂದಿನ ಸುದ್ದಿಗಳನ್ನು ನೋಡಿ. ಇದನ್ನು ನಾನು ಸರಿ ಇಲ್ಲ. ಗೋರಕ್ಷಣೆ ಮಾಡುವಂಥದ್ದು ಇವತ್ತಿಂದ ಸಾವಿರಾರು ವರ್ಷಗಳಿಂದ ಭಾರತದ ಒಂದು ಸಂಸ್ಕೃತಿಯಾಗಿ ಬಂದಿರತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮಠ ಮಂದಿರಗಳು ಕೂಡ ಗೋಶಾಲೆಗಳನ್ನು ತೆರೆದು ಗೋರಕ್ಷಣೆ ಮಾಡ್ತಾ ಇದ್ದಾರೆ. ಗೋವುಗಳನ್ನು ನಾವು ಪವಿತ್ರ ಅಂತ ಪೂಜೆ ಮಾಡುವಂಥ ಸಮಾಜ ಉಂಟು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಈ ಗೋರಕ್ಷಣೆ ಮಾಡುವಂಥ ದೃಷ್ಟಿಯಿಂದ ಮತ್ತು ಈ ತಳಿಗಳನ್ನು ರಕ್ಷಣೆ ಮಾಡುವಂಥದ್ದು, ಈ ಹಳ್ಳಿಕಾರು ಇರ್ಬೋದು, ಬೇರೆ ಬೇರೆ ತಳಿಗಳು, ಇದನ್ನು ರಕ್ಷಣೆ ಮಾಡಬೇಕು, ಮುಂದಿನ ಜನಾಂಗಕ್ಕೆ ಸಿಗಬೇಕು ಅನ್ನೋ ದೃಷ್ಟಿಯಿಂದನೂ ಕೂಡ ನಾವು ಗೋಶಾಲೆಗಳನ್ನು ಮಾಡುವಂಥದ್ದು. ಅವತ್ತು ಹಣನೂ ಬಿಡುಗಡೆ ಮಾಡಿದ್ವಿ. ನಾನು ರೆವಿನ್ಯೂ ಮಂತ್ರಿ ಇದ್ದಾಗ ಗೋಶಾಲೆಗಳಿಗೆ ಜಾಗಗಳನ್ನು ನಾವು ಕೊಟ್ಟಿದ್ದೀವಿ. ಆದರೆ ಈ ಸರ್ಕಾರ ಬಂದು ಪಾಪರಾಗಿರೋ ಸರ್ಕಾರ ಗೋವುಗಳ ಅನ್ನಕ್ಕೂ ಕನ್ನ ಆಗ್ತಾ ಇದೆ. ಗೋವುಗಳ ಅನ್ನಕ್ಕೂ ಕನ್ನ ಆಗ್ತಾ ಇರೋವಂಥದ್ದು ಇದೊಂದು ರೀತಿ ಆ ಗೋವುಗಳ ಶಾಪ ಇದಕ್ಕೆ ತಟ್ಟುತ್ತೆ. ಇದೊಂದು ಪಾಪಿಗಳ ಸರ್ಕಾರ. ಗ್ರಾಮಸ್ಥರು ಸಲುವಾಗಿ ನಾವು ಇಲ್ಲಿ ಬಂದಿದ್ದು. ನಾನು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷನಿದ್ದು ಇವರಿಗೆ ಡಿ ಸಿ ಅವರಿಗೆ ಮನೆ ಕೊಡಲಿಕ್ಕೆ ಇವರೆಲ್ಲ ಕರ್ಕೊಂಡು ನಾವು ಬಂದಿರೋದು. ಈಗ ಏನಾಗಿದೆ ಅಂದರೆ ಬ್ಯಾಂಕಿನಲ್ಲಿ ನಿಮಗೆ ಲೋನ್ ಕೊಡ್ತೀವಿ ಅಂತ ಕರೆದು ಫಾರ್ಮ್ ತುಂಬಿಸ್ಕೊಂಡು ಎಲ್ಲ ಮಾಡಿ ಕೇಸಿ ಇವ್ರಿಗೆ 50,000 ರೂಪಾಯಿ ಲೋನ್ ಕೊಡ್ತೀವಿ ಅಂತ ಹೇಳಿ ಅಕೌಂಟಿಗೆ ರೊಕ್ಕ ಹಾಕಿದರೆ ಏನು ಮಾಡಿದೆ, 50,000 ರೂಪಾಯಿ ಅಕೌಂಟ್ ಹಾಕಿದಲ್ಲಿ ತೆಗೆದ ತಕ್ಷಣ ಅವ್ರ ಏಜೆಂಟ್ರು ಬಂದು ನಮಗೆ ಇಷ್ಟು ರೊಕ್ಕ ಕೊಡಿ, ನೀವು ಇಷ್ಟು ತೊಗೊರಿ, ಅರ್ಧ ನಮ್ಗೆ ಕೊಡಿ, ನೀವು ಹೊಳ್ಳೆ ತಿರುಗಿ ನೀವು ಬ್ಯಾಂಕಿಗೆ ತುಂಬೋದು ಬೇಡ, ಮತ್ತು ನಾವು ಎಲ್ಲ ತುಂಬ್ಕೋತೀವಿ ಅಂತ ಹೇಳಿ ಕೇಸಿ ಪಾಪ ಅವ್ರು ಮೋಸ ಮಾಡಿಕೊಂಡು ಅವರು 25,000 ರೂಪಾಯಿ 40,000 ರೂಪಾಯಿ ಆಗಿದ್ದರಿಂದ 12,000 ಕೊಡೋದು, 50,000 ಕೊಟ್ಟಿದ್ದಾರೆ 15,000 ಕೊಡೋದು, ಹಿಂಗೆ ಕೊಟ್ಟು ಅವರು ತಿರುಗಿ ಬಂದೇ ಇಲ್ಲ. ಮತ್ತು ಹೀಗಾಗಿ ಅವ್ರು ಈಗಾಗಲೇ ಏನು ಮಾಡಿದ್ದಾರೆ, ಅವರು ಬ್ಯಾಂಕಿನವರು ಅವ್ರಿಗೆ ಬಂದು ನೋಟಿಸ್ ಕೊಡೋದು, ನೀವು EMI ತುಂಬ್ರಿ, ನೀವು ಬಿಡೋಲ್ಲ, ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ, ನಿಮ್ಮ ಮನೆಯಲ್ಲಿ ಲೈಟ್ ಇದು ಕರೆಂಟದು ಎಲ್ಲ ತೆಗೆದು ಊರಿಗೆ ಒಂದು ಸ್ವಲ್ಪ ಅಸ್ತವ್ಯಸ್ತ ಮಾಡ್ತೀವಿ ಅಂತೇಳಿ ಅವ್ರಿಗೆ ತಕರಾರು ಕೊಡ್ತಾ ಇರೋದು ಬ್ಯಾಂಕಿನಲ್ಲಿ. ಅದಕ್ಕಾಗಿ ಅವ್ರು ಹೆದರಿಕೆಸಿ ಅವರು ದುಡ್ಡು ತಿನ್ನೋರು, ದಿವಸಕ್ಕೆ ಇಲ್ಲಾಂದ್ರೆ ಕಟ್ಟಿಗೆ ಮಾರಿಕೇಸಿ ಅವ್ರು ದುಡ್ಡು ತಿನ್ನೋರು. ಅವರು ಈಗ ಎಲ್ಲಿ ತುಂಬೋದು, ಒಮ್ಮೆಗೆ ತುಂಬಂದ್ರೆ 50,000 ರೂಪಾಯಿ ತುಂಬೋದು, ಎಲ್ಲಿ ತುಂಬೋದು? ಅವ್ರಿಗೆ ಆಲ್ರೆಡಿ ತೊಗೊಂಡು ಕೈಯಲ್ಲಿ ದುಡ್ಡು ಕೊಟ್ಟಿದ್ದು ದುಡ್ಡು 12,000 ರೂಪಾಯಿ 10,000 ರೂಪಾಯಿ ಅದನ್ನು ತುಂಬ್ತೇವಂತ ಇರ್ತಾವ್ರು. ಇನ್ನೂರು ದುಡ್ಡು ತುಂಬಲಿಕ್ಕೆ ನಿಮಗೆ ಆಗೋಲ್ಲ. ನೀವು ದುಡ್ಡು ತುಂಬಿರ ಅಂತ ಹೇಳಿದರೆ ನಾವು ಆತ್ಮಹತ್ಯೆ ಮಾಡ್ಕೋತೀವಿ, ಅದು ಮಾಡ್ಕೋತೀವಿ ಅಂತ ಇದ್ದಾರೆ. ಅದಕ್ಕಾಗಿ ಏನಾಗಿ ನೀವು ಎಲ್ಲರೂ ಕೂಡಿ ಕೇಸಿಕೊಂಡು ಎಲ್ಲ ಕಡೆಯಿಂದ ಆಗಬೇಕು. ಅವು ಬ್ಯಾಂಕ್ನವ್ರು ಕರೆಸಿ ಮೀಟಿಂಗ್ ಮಾಡಿಸ್ಕೊಂಡು ಅವ್ರ ಕಡೆಯಿಂದ ಏನಾಗುತ್ತೆ ಅವ್ರ ಕಡೆಯಿಂದ ಎಲ್ಲ ರೆಸ್ಪಾನ್ಸ್ ಕೊಡಬೇಕಂತ ನಾನು ನಿಮ್ಮ ಕಡೆ ಬಿಟ್ಕೊಡ್ತೀನಿ. 70 ಮರ್ಡರ್ ಕೇಸಸ್, ಕೊಲೆ ಪ್ರಕರಣಗಳು ದಾಖಲಾಗಿದ್ದು ಈ ವರ್ಷ ಅಂದರೆ 2024ರ ಅಂತ್ಯಕ್ಕೆ 69 ಪ್ರಕರಣಗಳಾಗಿದ್ದಾವೆ. ಇಡೀ ವರ್ಷ ನಮ್ಮ ಪೊಲೀಸರು ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿ, ಅದರಲ್ಲೂ ಈ ಪ್ರತಿಯೊಂದು ಗ್ರಾಮಕ್ಕೆ ತೆರಳಿ ಅಲ್ಲಿ ಕುಟುಂಬಗಳ ಮಧ್ಯೆ ಇರತಕ್ಕಂಥ ಸಿವಿಲ್ ವ್ಯಾಜ್ಯಗಳಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ಅವ್ರ ಮೇಲೆಲ್ಲ ಮುಂಜಾಗ್ರತಾ ಪ್ರಕರಣಗಳನ್ನು, ಪ್ರಿವೆಂಟಿವ್ ಸೆಕ್ಷನ್ಸ್ಗಳನ್ನ ಹಾಕಿದ್ರು. ಹಾಗಾಗಿ ಈ ಸಿವಿಲ್ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಮರ್ಡರ್ಸ್ ಏನು ಮುಂಚೆ ಆಗ್ತಾಯಿದ್ವು, ಅದು ಕಂಟ್ರೋಲ್ ಆಗಿತ್ತು. ಆದರೆ ಕೊನೆಗೆ ಡಿಸೆಂಬರ್ನಲ್ಲಿ ಒಂದೇ ತಿಂಗಳಲ್ಲಿ 9 ಕೊಲೆ ಪ್ರಕರಣಗಳು ದಾಖಲಾಗ್ಬಿಟ್ಟು ಸ್ವಲ್ಪ ನಮ್ಮ ನಂಬರ್ಸು ಇದನ್ನು ತೊಗೊಂಡಿದ್ದು ಫೋಟೋ ಕಳಿಸ್ತೀವಿ ವಾಟ್ಸಪ್ಪಲ್ಲಿ. 9 ಪ್ರಕರಣಗಳು ದಾಖಲಾಗಿ ನಮ್ಮ ಫಿಗರ್ಸು ಸ್ವಲ್ಪ ಜಾಸ್ತಿ ಆಯಿತು. ಅದಾಗಿಯೂ ಕೂಡ ಕಳೆದ ವರ್ಷಕ್ಕಿಂತ ಒಂದು ಪ್ರಕರಣ ಕಮ್ಮಿನೇ ಇದೆ. ಬರಕತ್ತಾವಾರಂತ್ರಿ ನಮ್ಮೂರು ನೆಲಗಂಟಿ ರೀ, ಗೋಕಾಕ ತಾಲೂಕು ನಮ್ದು 50,000 ರೂಪಾಯಿ ಅಂತೇಳಿ ಸಂಘ ತಗೊಂಡೇವ್ರಿ. ನಾವು ತಂದ್ಕೊಂಡ್ರಿ ಅದ್ರಾಗ ನಮಗೆ 15-12 ಅಷ್ಟೇ ಕೊಟ್ಟಾರಿ. ಉಳ್ಕಿದ ಸಂಘ ನಾ ಅಂತೇಳಿ ತೊಗೊಂಡಾರಿ, ರೊಕ್ಕ ಕೊಟ್ಟಿಲ್ರಿ. ಈಗ ಕಂತ ಕಟ್ಟವಾರ್ರಿ ಅವ್ರು ನಮಗೆ.
ಈ ಸಂಗಿನ ಸಾಲದಾರ ಬರತ್ತಾರ್ರಿ ಮನಿಗೆ ಬಂದು ಕೇಳತ್ತಾರ ನಮ್ಮಂತ ರೊಕ್ಕ ಕಟ್ರಿ ಅನ್ನತ್ತಾರ ನೋಟಿಸ್ ಕಳಿಸ್ಬೇಕಂದು ಇದು ಮಾಡತ್ತಾರ್ರಿ ನೋಟಿಸ್ ಹಚ್ಚತ್ತಾರ್ರಿ ಆಧಾರ್ ಕಾರ್ಡ ಕೂಪನ್ ಈ ಗೃಹಲಕ್ಷ್ಮಿ ರೊಕ್ಕ ಕೂಪನ್ ಇದೆಲ್ಲ ಬಂದ್ ಮಾಡ್ತಾವಂತ ನಮ್ಗೆ ಬೆದರಿಕೆ ಕೊಡತ್ತಾರ್ರಿ ಅವ್ರ ಈಗ ತಗದೀಗ ಒಂದು 5-6 ಕಂತ ಕಟ್ಟಾಕತ್ತಾರ್ರಿ ಅವ್ರು ನಮ್ಗೆ ಕಟ್ಟಿರ್ರಿ ಈಗ ಏನು ಮಾತು ಕಟ್ಟಬಾರ್ರಿ ಒಟ್ಟರ್ರಿ ಅವ್ರು ಸಾಲ ನಮ್ಗೆ 1, 2, 3 ಹಿಂಗೆ ಕಟ್ಟಿದಾರ್ರಿ ಒಟ್ರಿ ಒಂದೊಂದು ಸಂಘಿಂದ ಆಗೈತಿ ಒಬ್ಬೊಬ್ರ ಹಿಂದೆ 10-12 ಸಂಘ ಅದಾವ್ರಿ ಈಗ ಕಟ್ಟಕ್ಕೆ ಆಗೋದಿಲ್ಲ ನಮ್ಗೆ ಅಷ್ಟೆಲ್ಲ ಅಷ್ಟು ರೊಕ್ಕ ಎಲ್ಲ ರೀ ಸಣ್ಣ ಮಕ್ಕಳದಾರಿ ನಮಗೆ ದಿನಕ್ಕೆ 300 ರೂಪಾಯಿನ ದುಡುಕಿನೇ ಆಗ್ತೈತ್ರಿ ನಾವು ತಿಂಗಳ ಅಷ್ಟೊಂದು ಕಟ್ಟಕ್ಕೆ ಆಗೋದಿಲ್ಲ ರೀ ನಮಗೆ ರೀ ಇದಕ್ಕೆ ನಮಗೆ ಏನಾರು ಪರಿಹಾರ ನೀಡ್ರಿ ಇಲ್ದಿರ ಭಾಳ ತ್ರಾಸ ಆಗೈತೆ ನಮ್ಮ ಸಣ್ಣ ಮಕ್ಕಳು ತಗೊಂಡು ನಮ್ಗೆ ದುಡಿಯಾಕೆ ಕಟ್ಟಕ್ಕೆ ಆಗಂಗಿಲ್ಲ ರೀ ನಮ್ಗೆ ನಮ್ಮ ನೆಲಗಂಟಿ ರೀ ಸರ್ ನಮ್ದು ಎಲ್ಲವ ಬರಕತ್ತಾವ ರೀ ತಾಲೂಕು ಬಂದ ಗೋಕಾಕ್ ಬರ್ತೈತ್ರಿ ಆತ್ಮೀಯರೇ ತಾವೆಲ್ಲ ನೋಡ್ತಾ ಇದ್ದೀರಲ್ಲ ನ್ಯೂಸನ್ನು ನೋಡಿದ್ರಿ ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಬೇಕು ಜೊತೆಗೆ ತಪ್ಪಿದ್ದರೆ ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು ಒಳ್ಳೆಯದಿದ್ದರೆ ಸ್ವೀಕಾರ ಮಾಡಿ ಕೆಟ್ಟದ್ದನ್ನು ಬಿಡಿ ಅಂತ ಹೇಳ್ತಾ ಇದು S16 ನ್ಯೂಸ್ ಸತ್ಯದ ಕೈಗನ್ನಡಿ ವಂದನೆಗಳು.